ನಮಸ್ಕಾರಗಳು. ವರ್ಗಾಸರ ಗಣಪತಿ ಭಟ್ರು ನಿಮಗೆಲ್ಲ ಪರಿಚಿತರು. ಆದರೂ ಸಭೆಯ ಘನತೆಗಾಗಿ ಪುಟ್ಟ ಪರಿಚಯ ಮಾಡಿಕೊಡ್ತೇನೆ. 1958ರಲ್ಲಿ ಜನನ. ವರ್ಗಾಸರದಲ್ಲಿ ಪ್ರಾಥಮಿಕ ಶಿಕ್ಷಣ, ಎಡಳ್ಳಿಯಲ್ಲಿ ಮಾಧ್ಯಮಿಕ ಪದವಿ ಪೂರ್ವ ಶಿಕ್ಷಣ, MM ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನಲ್ಲಿ ಗ್ರ್ಯಾಜುಯೇಟ್ ಶಿಕ್ಷಣ, ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ. ಅವರಿಂದ ಪ್ರಕಟವಾದ ಕೃತಿಗಳು ಈ ಕೆಳಗಿನಂತೆ ಇವೆ: ನಿತ್ಯ ನಿರಂತರ, ಮನದಾಳ, ಅಂತರಂಗದ ಮೆಲಕು, ಅಂತರಂಗ ಮೃದಂಗ ರೈರಂಗ, ಅಭಿನಂದನ ಗ್ರಂಥ, 3 ಪ್ರವಾಸ ಕಥನ, 100ಕ್ಕೂ ಹೆಚ್ಚು ತಾಳಮದ್ದಲೆ ಸಂಘಟನೆ, ರಾಮಾಯಣ ಮಹಾಭಾರತ ಭಾಗವತದ ಪಾತ್ರದ ನಿರ್ವಹಣೆ ಮಾಡಿದ ಅನುಭವ, ನವರಸ ರಾಮಾಯಣ ಮಹಾಭಾರತ ಭಾಗವತದ ಪಾತ್ರ ನಿರ್ವಹಣೆ ಮಾಡಿದ ಅನುಭವ, ನವರಸ ಪ್ರಾತ್ಯಕ್ಷಿತೆಗೆ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಪ್ರಕಾಶನದ ಹೊಣೆಗಾರಿಕೆ. ಈಗ ನಾವೆಲ್ಲ ಇವರಿಂದ ಛಂದಸ್ಸು ಒಂದು ಚಿಂತನೆ ಈ ಬಗ್ಗೆ ಕೇಳೋಣ. ವಾಣಿ ವೀಣಾಪಾಣಿ, ವಾಣಿ ಕಲರವ ರಾಣಿ, ವಾಣಿ ಈ ಸ್ಥಿತಿಗಾಣಿ, ವಾಣಿ ಸಕಲರ ರಾಣಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ್ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರ ವರ್ಣಿನಿ, ನಿತ್ಯಂ ಪದ್ಮಾಲಯೇ ದೇವಿ ತ್ವಮಹಂ ಪಾತು ಸರಸ್ವತಿ. ಉಪನ್ಯಾಸವನ್ನು ಆರಂಭಿಸುವ ಪೂರ್ವದಲ್ಲಿ ನಮಗೆ ಪ್ರೇರಣೆಯನ್ನು ಕೊಡುವಂತಹ ಸರಸ್ವತಿ ಕುರಿತಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ವಿಶ್ವೇಶ್ವರ ಗಾಯತ್ರಿಯವರ ಸೂಚನೆಯ ಮೇರೆಗೆ ಒಂದು ವಿಷಯವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಆ ಉದ್ದೇಶದ ಹಿನ್ನೆಲೆಯಲ್ಲಿ ಅವರ ಪ್ರೇರಣೆಯ ಮೂಲಕ ವಿದ್ಯುಕ್ತವಾಗಿ ಒಂದು ವಿಷಯವನ್ನು ಮಂಡಿಸೋಣ ಎನ್ನುವ ನಿರ್ಣಯಕ್ಕೆ ನಾನು ಬಂದೆ. ಹಾಗಿದ್ದ ವಿಷಯ ಯಾವುದು? ಹೊರನೋಟಕ್ಕೆ ಬಹಳ ಕ್ಲಿಷ್ಟವಾದಂತಹ ವಿಷಯ ಅಂತ ಕಂಡುಬಂದರೂ ಕೂಡ ಆ ಕುರಿತಾದಂತಹ ವಿಷಯವನ್ನು ಅರಿವಾಗಿಸಿಕೊಂಡಾಗ ಅದು ಕ್ಲಿಷ್ಟವಾದದ್ದಲ್ಲ ಎನ್ನುವುದು ನಮ್ಮ ಅರಿವಿಗೆ ಬರ್ತದೆ. ಯಾಕಂದರೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಛಂದಸ್ಸು ಒಂದು ಚಿಂತನೆ. ಅದೊಂದು ವ್ಯಾಕರಣದ ಭಾಗ ಅಂತ ಕೆಲವರು ಹೇಳ್ತಾರೆ. ಆದರೆ ವ್ಯಾಕರಣದಿಂದ ಹೊರತಾದದ್ದು. ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ 2 ಪ್ರಕಾರಗಳಿರ್ತವೆ. ಒಂದು ಗದ್ಯ ಪ್ರಕಾರ, ಮತ್ತೊಂದು ಪದ್ಯ ಪ್ರಕಾರ. ಗದ್ಯ ಪದ್ಯ ಮಿಶ್ರಿತವಾಗಿ ಕೂಡ ಒಂದು ಪ್ರಕಾರ ಇರ್ತದೆ. ಪ್ರಾಚೀನರು ಅಂತಹ ಪ್ರಕಾರವನ್ನು ವಿಶೇಷವಾಗಿ ಬಳಸಿದ್ದಾರೆ. ಚಂಪು ಎನ್ನುವಂಥ ಒಂದು ಪ್ರಕಾರ. ಆದರೆ ಸರ್ವೇ ಸಾಮಾನ್ಯವಾಗಿ ಬಳಕೆಯಲ್ಲಿರೋದು 2 ಪ್ರಕಾರ, ಗದ್ಯ ಮತ್ತು ಪದ್ಯ. ಪದ್ಯಂ ಮದ್ಯಂ ಗದ್ಯಂ ಹೃದ್ಯಂ. ಮುದ್ದಣ ಒಂದು ಕಡೆ ಹೇಳ್ತಾನೆ, ಪದ್ಯ ಪದ್ಯ ಅಂತ ಆತ ತಿರಸ್ಕರಿಸಿದ್ದಾನೆ. ಆದರೆ ಗದ್ಯ ಹೃದ್ಯವಾದದ್ದು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರ ಎನ್ನುವುದು ರೂಢಿಯಲ್ಲಿ ಬಂದದ್ದು ಮುದ್ದಣನ ಕೃತಿಯ ರಚನೆಯ ನಂತರ. 12ನೇ ಶತಮಾನದ ವಚನ ಸಾಹಿತ್ಯ ಎನ್ನುವಂಥದ್ದು ಯಾವುದು ರೂಢಿಯಲ್ಲಿ ಬಂತೋ ಅದು ಒಂದು ರೀತಿಯಲ್ಲಿ ಗದ್ಯವೇ. ಯಾಕಂದ್ರೆ ಯಾವ ಬಂಧಕ್ಕೂ ಒಳಗಾಗದೆ ನಿರ್ಬಂಧಿತವಾಗಿ ತನ್ನ ತನವನ್ನು ಉಳಿಸಿಕೊಂಡು ಬಂದಿರುವುದು ಪ್ರಕಾರ. ನಾನು ಛಂದಸ್ಸಿನ ಕುರಿತು ಮಾತನಾಡಲ್ಪಟ್ಟಿದ್ದೇನೆ. ಛಂದಸ್ಸು
ಗದ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಛಂದಸ್ಸು ಪದ್ಯಕ್ಕೆ ಸಂಬಂಧಪಟ್ಟ. ಒಂದು ಪದ್ಯ ಹೇಗಿರಬೇಕು, ಯಾವ ರೀತಿ ಇದ್ದರೆ ಚೆನ್ನಾಗಿರ್ತದೆ, ಹೇಗೆ ಅದನ್ನು ರಚನೆ ಮಾಡಬೇಕು ಎನ್ನುವುದರ ಕುರಿತಾದ ಪಠ್ಯ ಪಾಠಕರಿಗೆ ದೊರೆಯುವುದು ಅದು ಛಂದಸ್ ಪ್ರಕಾರವನ್ನು ಕೈಗೆತ್ತಿಕೊಂಡಾಗ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಛಂದಸ್ಸು ಅಂದರೆ ಏನು? ಯಾಕಂದ್ರೆ ಆ ಶಬ್ದದ ಕುರಿತಾದಂತಹ ವಿವರಣೆ ನಾನು ಕೊಡದೇ ಇದ್ದರೆ ಅದರ ಕುರಿತಾದ ಚಿಂತನವನ್ನು ನಾನು ಮಾಡಿದಂತೆ ಆಗೋದೇ. ಆ ಕಾರಣಕ್ಕಾಗಿ ಛಂದಸ್ಸು ಎನ್ನುವಂಥ ಒಂದು ವ್ಯವಸ್ಥೆ, ಒಂದು ಕಾವ್ಯದ ವ್ಯವಸ್ಥೆ. ಕಾವ್ಯ ಪ್ರಕಾರದಲ್ಲಿ ಛಂದಸ್ಸಿನ ಕುರಿತಾದಂತಹ ಅನೇಕ ಪ್ರಕಾರ ಅದರ ಜೊತೆಗೆ ಸೇರಿದ್ದು ನಮ್ಮ ಕಂಡುಬರುತ್ತದೆ. ಆದರೆ ಕವಿಯ ಕವಿತಾಗುಣ ಎನ್ನುವುದರ ಪ್ರಕಾಶ ಆಗಬೇಕು ಅಂತಿದ್ರೆ ಅದು ಛಂದೋಬದ್ಧವಾಗಿದ್ದಾಗ ಮಾತ್ರ ಸಾಕು. ಚಂದ ಮತ್ತು ಛಂದ ಎರಡೂ ಪದಗಳಲ್ಲಿ ವ್ಯತ್ಯಾಸ ಇದೆ, ಅದನ್ನು ನಾವು ಗಮನಿಸಬೇಕು. ಚಂದ ಎನ್ನುವಂಥದ್ದು ಸೌಂದರ್ಯದ ವರ್ಧನೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ಮಂಡಿಸ್ತದೆ, ವ್ಯಕ್ತಪಡಿಸ್ತದೆ. ಛಂದ ಒಂದು ವ್ಯವಸ್ಥೆಯನ್ನ ಅದು ವ್ಯಕ್ತ ಮಾಡ್ತದೆ. ಹಾಗಿದ್ರೆ ಚಂದುಳ್ಳ ಕಾವ್ಯ ಆಗಬೇಕು ಅಂತಿದ್ರೆ ಅದಕ್ಕೆ ಛಂದಸ್ಸು. ಚಂದುಳ್ಳ ಕಾವ್ಯದ ರಚನೆಯನ್ನು ಕವಿ ಮಾಡಬೇಕು ಅಂತಿದ್ರೆ ಆತ ಛಂದಸ್ಸಿನ ಪರಿಕಲ್ಪನೆಯನ್ನು ಮಾಡಿಕೊಳ್ಳಬೇಕು. ಆ ಛಂದಸ್ಸಿನ ಪರಿಕಲ್ಪನೆಯನ್ನು ಮಾಡಿಕೊಂಡಾಗ ಮಾತ್ರ ಛಂದೋಬದ್ಧವಾದಂತಹ ರಚನೆಯನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾರೆ. ಒಂದು ವಿಷಯವನ್ನು ಗಮನಿಸಿ, ಛಂದಸ್ಸಿನಲ್ಲಿ ಏನೆಲ್ಲ ಸೇರಿವೆ ಎನ್ನುವುದನ್ನು ಅವಲೋಕನ ಮಾಡುವ ಪೂರ್ವದಲ್ಲಿ ವ್ಯಾಕರಣದ ಕುರಿತು ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು. ಯದಿ ಶಬ್ದಾವಯಂ ಸಂಸಾರಾನ್ನ ದೀಪ್ಯತೆ. ಶಬ್ದ ಎನ್ನುವುದು ಇಲ್ಲದ ಜಗತ್ತು ಅಂತ ಇಟ್ಕೊಳ್ಳೋಣ. ಶಬ್ದವೇ ಇಲ್ಲದ ನಿಸ್ತಬ್ಧವಾಗಿರುವಂಥ ಒಂದು ವಾತಾವರಣ ಅಂತ ಇಟ್ಕೊಂಡ್ರೆ ಅದನ್ನು ನಾವು ಶೂನ್ಯ ಅಂತ ಹೇಳ್ತೇವೆ. ಹಾಗಿದ್ದಾಗ ಆ ವಾತಾವರಣ ನಮಗೆ ಏನನ್ನು ಕೊಡುತ್ತದೆ? ಏನನ್ನೂ ಕೊಡಲ್ಲ. ಆ ಕಾರಣಕ್ಕಾಗಿ ಶಬ್ದವುಳ್ಳ ಜಗತ್ತಿನೆಲ್ಲ ನಾವು ಬದುಕನ್ನು ಮಾಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರು ನಾವು ಮಾತನಾಡಿಕೊಳ್ತೇವೆ, ಒಬ್ಬರಿಗೊಬ್ಬರು ನಾವು ನಮ್ಮ ವಿಚಾರಗಳನ್ನು ಹಂಚಿಕೊಳ್ತೇವೆ, ಒಬ್ಬರಿಗೊಬ್ಬರು ಸಂವಹನವನ್ನು ಮಾಡಿಕೊಳ್ತೇವೆ, ಸಂಭಾಷಣೆಯನ್ನು ಮಾಡಿಕೊಳ್ತೇವೆ. ಈ ಸಂವಹನ ಮತ್ತು ಸಂಭಾಷಣೆ ಎನ್ನುವುದರ ಮೂಲಕ ಇನ್ನೊಬ್ಬ ವ್ಯಕ್ತಿಯ ಅಂತರಂಗವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ನಮ್ಮ ಅಂತರಂಗಿತವನ್ನು ಇನ್ನೊಬ್ಬ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಂಸಾರದ ದೀಪ ಎನ್ನುವುದು ಬೆಳಗಬೇಕು ಅಂತಾದರೆ ಆ ದೀಪದ ಬೆಳಗುವಿಕೆಗೆ ಕಾರಣೀಭೂತವಾದದ್ದು ಶಬ್ದ ಪ್ರಪಂಚ. ಈಶಾವಾಸ್ಯಮಿದಂ ಅಂತ ಒಂದು ಕಡೆ ಉಪನಿಷತ್ತಿನಲ್ಲಿ ಈ ಜಗತ್ತು ಈಶ ತತ್ವದಿಂದ ಕೂಡಿದೆ, ಈಶ ವಿಶೇಷತೆಯಿಂದ ಕೂಡಿದೆ. ಈ ಜಗತ್ತಿನ ನಿರ್ಮಾಣಕ್ಕೆ ಈಶ ಕಾರಣ. ಆತನನ್ನ ನಾವು ಲಯಕರ್ತ ಅಂತ ಹೇಳಿದ್ರು ಕೂಡ ಹುಟ್ಟು ಸಾವು ಒಂದೇ ನಾಣ್ಯದ ಎರಡು ಮುಖಗಳು ಎಂಬಂತೆ ಶಿವ ಆತ ಹುಟ್ಟಿಗೂ ಕಾರಣ, ಸಾವಿಗೂ ಕಾರಣ. ಶಬ್ದದ ಉತ್ಪತ್ತಿ ಹೇಗಾಗುತ್ತದೆ? ಯಾಕಂದರೆ
ನಾವು ಆಡುವ ಮಾತಿಗೆ ಹಿನ್ನೆಲೆ ಎನಿಸಿ ಭಾವ ಪ್ರಪಂಚದ ನಿರ್ಮಾಣಗೊಳ್ಳುತ್ತದೆ. ಸೂಕ್ತವಾಗಿರುವಂತಹ ಜಗತ್ತು ತೆರೆದ ಬಾಗಿಲಾಗಬೇಕು ಅಂತಿದ್ರೆ ಭಾಷಾ ವಿಶೇಷತೆ ವ್ಯಕ್ತಿಯಿಂದ ಹೊರಬರಬೇಕು. ಹಾಗಿದ್ದಾಗ ಮಾತ್ರ ಆ ಭಾಷೆಯ ಮಹತ್ವ ಎನ್ನುವಂಥದ್ದು ಇನ್ನೊಬ್ಬರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಶಬ್ದಗಳನ್ನು ಸೇರಿದಾಗ ಪದ ಅಂತ ಹೇಳ್ತೇವೆ. ಪದ ಮತ್ತು ಪದಗಳನ್ನು ಸೇರಿಸಿದಾಗ ಸಮಾಸ ಅಂತ ಹೇಳ್ತೇವೆ. ಅನೇಕ ಪದಗಳ ಗುಚ್ಛವನ್ನು ವಾಕ್ಯ ಅಂತ ಹೇಳ್ತೇವೆ. ಆದರೆ ಈ ವಾಕ್ಯದ ರಚನೆಯ ಆಗುವ ಪೂರ್ವದಲ್ಲಿ ಅವ್ಯವಸ್ಥಿತವಾದಂತಹ ಪದಗಳ ಜೋಡಣೆಯನ್ನು ಮಾಡಿದರೆ ಯಾರಿಗೂ ಅದು ಅರ್ಥ ಆಗದು. ಅದು ಎಲ್ಲರಿಗೂ ಅರ್ಥ ಆಗಬೇಕು ಅಂತಿದ್ರೆ ಅದು ವ್ಯವಸ್ಥಿತವಾದಂತಹ ಜೋಡಣೆಯಾಗಬೇಕು. ಹಾಗಾಗಿ ವೈಯಾಕರಣೀಯರು ಅದನ್ನೇ ಮುಖ್ಯವಾಗಿ ಹೇಳ್ತಾರೆ. ಸಂಸಾರದ ದೀಪ ಬೆಳಗಬೇಕು ಅಂತ ಆದರೆ ಭಾಷೆಯ ಕುರಿತಾದಂತಹ ಬಲ ಎನ್ನುವಂಥದ್ದು ನಮಗೆ ಬೇಕು. ಭಾಷಾ ಬಲ ಇದ್ದಾಗ ಮಾತ್ರ ಸಂಸಾರದ ದೀಪ ಬೆಳಗಲಿಕ್ಕೆ ಸಾಧ್ಯ. ಆಡುವ ಮಾತು ಕ್ರೋಧದಿಂದ ಕೂಡಿದ್ದರೆ, ಆಡುವ ಮಾತು ಆವೇಶದಿಂದ ಕೂಡಿದ್ದರೆ, ಆಡುವ ಮಾತಿನ ಪ್ರಭಾವ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಯಾವ ರೀತಿ ಆಗ್ತದೆ ಎಂಬುದನ್ನು ಗಮನಿಸಿದಾಗ ನಮ್ಮ ಮಾತನ್ನು ಕೇಳದೆ ಆತ ಸಾಗುವಂತಹ ಸ್ಥಿತಿ ಇರ್ತದೆ. ಅದಕ್ಕಾಗಿಯೇ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ರಸಿಕ ನಾಡಿದ ಮಾತು ಶಶಿ ಉದಿಸಿದಂತೆ. ರಸಿಕ ನಲ್ಲದ ಬರಿ ಮಾತು ಕೂರ್ದಸಿಯ ಕಿವಿಗೆ ಬಡಿದ. ಇಲ್ಲಿ ರಸಿಕ ಮತ್ತು ರಸ ಎನ್ನುವಂತಹ ಪ್ರಮುಖವಾದ ಎರಡು ಪದಗಳನ್ನು ನಾವು ಗಮನಿಸುವ. ಭಾಷೆಯ ಕುರಿತಾಗಿ ನಾವು ಹಿಡಿತಾ ಇದ್ದರೆ ಭಾಷೆಯ ಅಭಿವ್ಯಕ್ತಿಯನ್ನು ಮಾಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವಿಕೆಯ ರೀತಿಯ ಅಭಿವ್ಯಕ್ತಿಯಾಗಿದ್ದರೆ ಆ ಭಾಷೆ ಎನ್ನುವಂತಹದ್ದು ಅದು ಸರ್ವ ಪ್ರಯೋಜನಕಾರಿ ಅಂತ ಅನಿಸಿಕೊಳ್ಳುತ್ತದೆ. ಇಲ್ಲ ಅಂತಾದರೆ ಭಾಷೆ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೆ. ಒಬ್ಬ ಸದಾಚಾರಿ, ಒಬ್ಬ ಸದ್ವಿಚಾರಿ, ಒಬ್ಬ ಸದಾಶಯವನ್ನು ಬಲ್ಲಂಥ ವ್ಯಕ್ತಿ ತನ್ನ ಭಾಷೆಯನ್ನು ಶುದ್ಧವಾಗಿ ಇರಿಸಿಕೊಂಡಾಗ ಆ ಭಾಷೆಯ ಮೂಲಕ ತನ್ನ ಕೊಡುಗೆಯನ್ನು ಸಮೂಹಕ್ಕೆ ಅಥವಾ ಸಮಾಜಕ್ಕೆ ನೀಡಲಿಕ್ಕೆ ಸಮರ್ಥನಾಗ್ತಾನೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿವೇಚನೆಯನ್ನು ನಾವು ಈ ರೀತಿಯಿಂದ ಮಾಡಬಹುದು. ಶಬ್ದ, ಪದ, ವಾಕ್ಯ, ವಾಕ್ಯ ಸಮೂಹ, ಅದನ್ನೇ ಏಕಾಕ್ಷರ ವಿಪದಾಕು ಷಟ್ಪದಾಂಚ. ಒಂದೇ ಅಕ್ಷರವನ್ನ ನಾವು ಉಚ್ಚರಿಸಿದರೂ ಒಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡಲಿಕ್ಕೆ ಸಾಧ್ಯ. ಸುಮ್ಮನೆ ಯಾವುದೇ ಮಾತನಾಡದೆ ವ್ಯಕ್ತಿ ಎದುರಿಗೆ ಇರುವಾಗ ಅವನಿಗೆ ಕೈ ಮಾಡಿ ತೋರಿಸಿದೆ ಬಾ ಎನ್ನುವುದರಲ್ಲಿ, ಗೋಗು ಎನ್ನುವುದರಲ್ಲಿ ನಾವು ಅದರ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಯೋಚನೆ ಮಾಡಿದರೆ ಬರುವ ಹೋಗುವ ಯಾವ ಕ್ರಿಯೆಗಳಿವೆಯೋ ಅದು ಭಾಷೆಯ ಮೂಲಕ ಆಗ್ತದೆ. ಭಾಷೆಯಿಂದ ಭಾಷೆಯ ಬರಾವ, ಭಾಷೆ ಎನ್ನುವಂಥದ್ದು ತುಂಬುತ್ತದೆ. ಭಾಷೆಯಿಂದ ಭಾಷೆಯ ಬರ, ಭಾಷೆ ಖಾಲಿ ಆಗುತ್ತೆ. ಖಾಲಿ ಆಯಿತು ಅಂತಿದ್ರೆ ಆಗ ಏನು ಉಳಿತು ಎನ್ನುವುದು. ಹಾಗಾಗಿ ಭಾಷೆಯ ಬರಾವು ನಮ್ಮ ಬದುಕಿನ ಅತ್ಯಂತ ಆಗಲಿ ಎನ್ನುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಛಂದಸ್ಸಿನ ಕಡೆಗೆ ನಾನು ಹೊರಡುವ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ವ್ಯಾಕರಣದಲ್ಲಿ ಶಬ್ದದಿಂದ ಆರಂಭಿಸಿ ಪದದವರೆಗೆ, ಪದದಿಂದ ಆರಂಭಿಸಿ ವಾಕ್ಯದವರೆಗೆ ನಾವು ಸಾಕ್ತೇವೋ ಅದೇ ರೀತಿಯಲ್ಲಿ ಛಂದಸ್ಸಿನಲ್ಲಿ ಗಣದಿಂದ ಆರಂಭಗೊಳ್ಳುತ್ತದೆ. ಗಣ ಅಂದರೆ ಸಮೂಹ ಎನ್ನುವಂಥ ಒಂದರ್ಥ. ಗಣಪತಿ ಎನ್ನುವಂಥ ಪದದಲ್ಲಿ ಗಣ ಅಂದರೆ ಸಮೂಹ,
ಪತಿ ಅಂದರೆ ಅಧೀನದಲ್ಲಿ ಇರಿಸಿಕೊಂಡಿರುವಂತಹ ಯಾವ ವ್ಯಕ್ತಿಯೋ ಆ ವ್ಯಕ್ತಿ ಗಣಪತಿ ಅಂತ ಅರ್ಥ. ಹಾಗೆಯೇ ಛಂದಸ್ಸಿನಲ್ಲಿ ಗಣ ಎನ್ನುವಂತಹ ಪದಪ್ರಯೋಗ ಅಂದರೆ ಮೊದಲು ಅಲ್ಲಿಂದ ಆರಂಭ ಆಗ್ತದೆ. ಛಂದಸ್ಸಿನ ಆರಂಭ ಗಣದಿಂದ ಆರಂಭ ಆಗ್ತದೆ. ಗಣದಲ್ಲಿ ಪ್ರಮುಖವಾಗಿ ಏನೇನು ಅಡಕವಾಗಿದೆ? ಅಕ್ಷರಗಳು ಅಡಕವಾಗಿವೆ, ಮಾತ್ರೆಗಳು ಅಡಕವಾಗಿವೆ, ಹಾಗೆ ಕೆಲವಷ್ಟು ಅಂಶಗಳು ಅದರಲ್ಲಿ ಅಡಕವಾಗಿವೆ. ಹಾಗಿದ್ರೆ ಅಕ್ಷರದಿಂದ ಪ್ರಾರಂಭಿಸಿರುವಂತಹ ಸಾಹಿತ್ಯ ಪ್ರಕಾರ ಯಾವ ರೀತಿಯಲ್ಲಿ ಕನ್ನಡದಲ್ಲಿ ಹುಟ್ಟಿಕೊಂಡಿತ್ತು ಎನ್ನುವುದನ್ನು ಯೋಚನೆ ಮಾಡಿದರೆ ಹಳಗನ್ನಡದ ಕೃತಿಗಳ ಅವಲೋಕನವನ್ನು ಮಾಡಿದರು. ಅದರ ಪರಮ ಅಲವಿ ಶಾಲ ಕನಕ ಕೃತಕ ಗಿರಿಗಾಡಿ ಫಲಪ್ರ ಪೂರ್ಣ ತರುಗಾಡಿ ಪಂಪನ ಒಂದು ಸಾಲನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅಂದರೆ ಒಂದು ವ್ಯವಸ್ಥಿತವಾದಂತಹ ಮಾಧ್ಯಮವನ್ನ ವ್ಯಕ್ತಪಡಿಸುವಂತಹ ಛಂದಸ್ಸು ಗಣದಿಂದ ಆರಂಭ ಆಗ್ತದೆ ಅಂತ ಇಟ್ಕೊಂಡಾಗ ಅಕ್ಷರಗಣಗಳು ಹೇಗಿರ್ತವೆ ಎನ್ನುವಂತಹದ್ದು, ಮಾತ್ರಾಗಣಗಳು ಹೇಗಿರ್ತವೆ ಎನ್ನುವಂತಹದ್ದು, ಅಂಶಗಣಗಳು ಹೇಗಿರ್ತವೆ ಎನ್ನುವುದನ್ನು ನಾವು ಸ್ವಲ್ಪ ಉಳಿದ ವಿಷಯಗಳನ್ನು ಪರಾಮರ್ಶೆ ಮಾಡಿ ಆಮೇಲೆ ಆ ವಿಷಯದ ಕಡೆಗೆ ಸಾಗೋಣ. ಅಕ್ಷರ ಎನ್ನುವುದಕ್ಕೆ ಅರ್ಥ ನಾಶವಾದದ್ದು ಎನ್ನುವುದು, ಕ್ಷಯಿಸದೆ ಇರುವಂತಹದ್ದು, ಅದಕ್ಕೆ ಅಕ್ಷರ ಅಂತ ಹೇಳ್ತಾರೆ. ಆ ವ್ಯಯಿಸದೆ, ಕಳೆಯದೆ, ಅಳಿಸದೆ ಇರುವಂತಹ ಅಕ್ಷರಗಳ ಸಂಖ್ಯೆ 47 ಆಯ್ತಲೇ ಕನ್ನಡದೊಳ್ಳು ಅಂತ ಕೇಶಿರಾಜ ಒಂದು ಕಡೆ ಹೇಳಿಕೊಳ್ತಾರೆ. ಆ 47 ಅಕ್ಷರಗಳಿಂದ ಕೂಡಿ, ಯಾಕಂದ್ರೆ ವರ್ಣಮಾಲೆಯಲ್ಲಿಯ 12 ಸ್ವರಗಳು, 25 ವ್ಯಂಜನಗಳು, ಆಮೇಲೆ ಯ ರ ಲ ವ ಶ ಷ ಸ ಹ ಳ 9 ಅವರ್ಗೀಯ ವ್ಯಂಜನಗಳು, ನಂತರ ಕೊನೆಯ ವರ್ಣವೆನಿಸಿ ಅನುಸ್ವರ. ಇವಿಷ್ಟನ್ನು ಸೇರಿಸಿದರೆ ಒಟ್ಟು ಸಂಖ್ಯೆ 47. ಭಾಷಾಶಾಸ್ತ್ರಜ್ಞರು ಇದನ್ನ ಇನ್ನೂ ಕಡಿಮೆ ಮಾಡಬಹುದು ಅಂತ ಸೂಚಿಸಿದ್ದಾರೆ. ಬಿಂದುವಿನ ಮೂಲಕ ಕೆಲವು ಶಬ್ದಗಳನ್ನು ನಾವು ಹುಟ್ಟಿಸಲಿಕ್ಕೆ ಬರ್ತದೆ, ಒತ್ತಕ್ಷರಗಳನ್ನು ಸಂಪೂರ್ಣ ನಾವು ತೆಗೆಯಲಿಕ್ಕೆ ಬರ್ತದೆ ಅಂತ ಭಾಷಾಶಾಸ್ತ್ರಜ್ಞರು ಹೇಳಿಕೊಂಡಿದ್ದಾರೆ. ಆದರೆ ಇವತ್ತಿಗೂ ಶಾಶ್ವತವಾಗಿ ಉಳಿದಿರುವಂತಹ ವರ್ಣಮಾಲೆಯ ಸಂಖ್ಯೆ 47. 47ರ ಮೂಲಕ ಸಂಖ್ಯಾ ಬಂಧವನ್ನು ಹೊಂದಿರುವ ಕನ್ನಡದ ವರ್ಣಮಾಲೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ವರ್ಣಮಾಲೆ ಅವರ್ಣನೀಯವಾದದ್ದು ಅಂತ ಕೂಡ ಹೇಳ್ತಾರೆ. ಅರ್ಥವತ್ತಾದಂತಹ ಪದಗಳ ಜೋಡಣೆಯನ್ನು ಮಾಡಿದಾಗ ಅದು ಅಕ್ಷರಗಣವಾಗಿಯೂ ಗುರು ಲಘುಗಳಿಂದ ಕೂಡಿರುವಂತಹ ಪದ ಜೋಡಣೆಯನ್ನು ವ್ಯವಸ್ಥಿತವಾಗಿ ಮಾಡುವುದರ ಮೂಲಕ ಗುರು, ಲಘು ಮತ್ತು ಕೃತಾಕ್ಷರ ಇವುಗಳ ಜೋಡಣೆಗಳ ಮೂಲಕ ಮಾಡಿರುವಂತಹ ಪ್ರಕಾರವನ್ನು ಮಾತ್ರಾಗಣವೆನ್ನುತ್ತಲೂ, ತೇಲಿಸಿ ಆಡುವ ಮಾತುಗಳನ್ನು ಅಂಶಗಣವೆನ್ನುತ್ತಲೂ ಗುರುತಿಸಲಾಗಿದೆ. ಒಂದು ರನ್ನನ ಒಂದು ಭಾಗದ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆರವಂ ನಿರ್ಜಿತ ಕಂಠೀರವಂ ನಿರಸ್ತ ಘನರವಂ ಕೋಪಾರಣ ನೇತ್ರಂ ಕೇಳ್ದ
ನೀರೊಳಗಿರುವುದು ಬೆಮತ್ತ ಮೃಗಪಥ. ಈ ಸಾಲುಗಳನ್ನು ಸ್ವಲ್ಪ ಗಮನಿಸೋಣ. ಬಹಳ ಕ್ಲಿಷ್ಟಭೂಯಿಷ್ಠವಾದಂತಹ ಸಂಸ್ಕೃತ ಪದಗಳನ್ನೇ ವಿಶೇಷವಾಗಿ ಅಳವಡಿಸಿರುವಂತಹ ರೀತಿಯಲ್ಲಿ ವ್ಯಕ್ತಗೊಂಡಿರುವ ಈ ಸಾಲುಗಳನ್ನು ನೋಡಿದಾಗ ಸಾಧ್ಯವೇ ಇಲ್ಲ ಅಂತ ಅನಿಸ್ತದೆ. ಆದರೆ ಸುಮಾರು 4ನೇ ಶತಮಾನದಿಂದ 10ನೇ ಶತಮಾನ ಕಳೆಯುವವರೆಗೂ ಅಕ್ಷರಗಳಕ್ಕೆ ಮಹತ್ವ ಇತ್ತು. ನಾನು ಮೊದಲೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಅದರ ಪೊರವಾಳ ವಿಶಾಲ ಕನಕ ಕೃತಕ ಗಿರಿಗಾಡಿ ಫಲಪ್ರಪೂರ್ಣ ತರುಗಾಡಿ ಪಂಪನದೇ ಸಾರಿ. ಅಂದರೆ ಇದಕ್ಕೆ ನೀವು ಪ್ರಸ್ತಾರವನ್ನು ಹಾಕಬಹುದು. ಪ್ರಸ್ತಾರ ಅಂದ್ರೆ ಏನಪ್ಪ? ಅದರೊಳಗೆ ಸರಳವಾದಂತಹ ಶಬ್ದಕ್ಕೆ ಒಂದು ಮಾತ್ರೆ ಉಚ್ಚಾರವು ಸಂಧ್ಯಕ್ಷರದಿಂದ ಅಥವಾ ಸಂಯುಕ್ತಾಕ್ಷರದಿಂದ ಕೂಡಿರುವಂತಹ ಮಾತ್ರೆಗಳು 2 ಮಾತ್ರೆಗಳಿಂದ ಕೂಡಿರುವುದು. ಆಮೇಲೆ ಆಲಾಪದಿಂದ ಕೂಡಿರುವಂತಹ ಪದಗಳನ್ನು 2ಕ್ಕೂ ಹೆಚ್ಚಿನ ಮಾತ್ರೆಗಳನ್ನು ಕೂಡಿಸುವುದು. ಈ 3 ರೀತಿಯಲ್ಲಿ ಅದನ್ನು ವಿಂಗಡಿಸಿದ್ದು ನಾವು ಕಾಣುತ್ತೇವೆ. ಹಾಗಾಗಿ ನಿತ್ಯನೂತನವಾಗಿ ಚಿರಂತನವಾಗಿ ಸತ್ಯಕ್ಕೆ ಸಾಕ್ಷಿಯಾಗಿ ಇನ್ನೂ ಎಂದೂ ಎಂದೆಂದಿಗೂ ತನ್ನ ತನವನ್ನು ಉಳಿಸಿಕೊಂಡಿರುವಂತಹ ಹಳಗನ್ನಡವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬೆಳೆಯಲಿಕ್ಕೆ, ಅದನ್ನ ನಮ್ಮೊಳಗೆ ನಾವು ಇರಿಸಿಕೊಳ್ಳುವ ರೀತಿಯಲ್ಲಿ ಅದು ಪ್ರಫುಲ್ಲವಾಗಿದೆ. ಹಾಗಾಗಿ ಅದಕ್ಕೆ ಅಕ್ಷರಗಣ ಅಂತ ಹೇಳಿ. ಕೆಲವು ಸಾರಿ ಒಂದು ಸಾಲನ್ನು ಉಚ್ಚಾರ ಮಾಡುವಾಗ ತೀರಾ ದೀರ್ಘವಾದಂತಹ ಸಾಲುಗಳಿವೆ. ಆ ಸಾಲುಗಳಿಗೆ ಒಂದು ನಿಲುಗಡೆಯನ್ನು ನೋಡಬೇಕಾಗ್ತದೆ. ಅದನ್ನೇ ಛಂದಶಾಸ್ತ್ರಜ್ಞರು ಯತಿ ಎಂಬುದು ಉಸಿರ್ದಾಣಂ ಅಂತ ಹೇಳಿದರು. ಒಂದು ಕಡೆ ನಿಂತು ಮತ್ತೆ ಮುಂದೆ ಸಾಕು. ಅಂದರೆ ಹೇಳುವ ವಿಷಯವನ್ನು, ವ್ಯಕ್ತಪಡಿಸುವಂತಹ ವಿಷಯವನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಹೇಳಿದಾಗ ಅದು ತನ್ನ ನಿಖರತೆಯನ್ನು, ಸ್ಪಷ್ಟತೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಅದರ ಸತ್ವಹೀನತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಅಲ್ಲಲ್ಲಿ ನಿಲುದಾಣವನ್ನು ಉಂಟು ಮಾಡುತ್ತೆ. ಅದನ್ನೇ ಉಸಿರುದಾಣ ಅಂತ ಹೇಳೋದು. ಶ್ವಾಸೋಚ್ಛ್ವಾಸ ಕ್ರಿಯೆಗೆ ಬೇಕಾದಂತಹ ಒಂದು ಅವಕಾಶವನ್ನು ಮಾತಿನ ಸಂದರ್ಭದಲ್ಲಿ ನಾವು ಹೇಗೆ ಕಲ್ಪಿಸಿಕೊಳ್ತೇವೋ ಅದೇ ರೀತಿಯಲ್ಲಿ ಕವಿಯಾದವ ತನ್ನ ಮಾತಿನ ನಡುವಣ ಸಂದರ್ಭದಲ್ಲಿ, ತನ್ನ ಕಾವ್ಯದ ವಿಶೇಷವನ್ನು ಮಂಡಿಸುವ ಸಂದರ್ಭದಲ್ಲಿ ಆತ ನಿಲುದಾಣವನ್ನು ವ್ಯಕ್ತಪಡಿಸಿದ. ಸಾಮಾನ್ಯವಾಗಿ ಓದುಗಬ್ಬಕ್ಕಿಂತ ಹಾಡುಗಬ್ಬದಲ್ಲಿ ಆ ನಿಲುದಾಣಕ್ಕೆ ಬಹಳ ಮಹತ್ವ ಬರ್ತದೆ. ಆದರೆ ಆ ನಿಲುದಾಣದಲ್ಲಿ ಎಲ್ಲೆಲ್ಲೋ ಶಬ್ದಗಳನ್ನು ನಾವು ಬಳಸಿ ನಿಲ್ಲಿಸಿದರೆ ಆಗ ಅದರ ಶ್ರುತಿ ಕೆಡ್ತದೆ, ಅದರ ಅರ್ಥವ್ಯಾಪ್ತಿ ಕೆಡ್ತದೆ, ಅದರ ಅರ್ಥಮೂಲವನ್ನು ಅದು ಕಳೆದುಕೊಂಡು ಬಿಡ್ತದೆ. ಹಾಗಾಗಿ ಬಹಳ ಸೂಕ್ಷ್ಮವಾದದ್ದು ವಿಷಯ. ಯತಿ ಎಂಬುದು ಉಸಿರ್ದಾಣಂ ಎನ್ನುವುದನ್ನು ನಾವು ಲಕ್ಷ್ಯ ವಹಿಸಿ ಗಮನಿಸಿದಾಗ ಆ ಉಸಿರ್ದಾಣ ಸರಿಯಾಗಿಯೇ ಇರಬೇಕಾಗ್ತದೆ. ಒಂದು ಉದಾಹರಣೆಯನ್ನು ಇದಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬಾ, ನಿಲ್ಲು, ಹೋಗು 3 ಅರ್ಥಸಹಿತವಾದಂತಹ ಶಬ್ದಗಳಿವೆ. ಬಾ, ನಿಲ್ಲು, ಹೋಗು. ಈ 3 ಕೂಡಿಸಿ ನಾವು ಹೇಳಿದರೆ ಬಾ, ನಿಲ್ಲು, ಹೋಗು, ಅದಕ್ಕೆ ಅರ್ಥವೇ ಬರಲಿಕ್ಕಿಲ್ಲ. ಅದನ್ನೇ
ಬಾ, ನಿಲ್ಲು, ಹೋಗು. ಯಾಕೆ ನಿಲ್ಲಬೇಕು, ಯಾಕೆ ಬರಬೇಕು, ಯಾಕೆ ಹೋಗಬೇಕು ಎನ್ನುವುದರ ಬಗ್ಗೆ ಪ್ರಶ್ನೆ ಹುಟ್ಟಿದಾಗ ಆ ಪದಕ್ಕೆ, ಅರ್ಥಸಹಿತವಾದಂತಹ ಪದಕ್ಕೆ ಅರ್ಥ ಬರ್ತದೆ. ಇಲ್ಲ ಅಂತ ಆದರೆ ಅದು ತನ್ನ ಅರ್ಥವನ್ನು ಕಳೆದುಕೊಂಡು ಈ ರೀತಿ ಇರುತ್ತದೆ ಉಸಿರುದಾಣ ಎನ್ನುವಂಥ. ಮುಂದಿನ ಹಂತಕ್ಕೆ ಹೋಗೋಣ. ಮಾತ್ರಾನಿಷ್ಠವಾದಂತಹ ಸಾಹಿತ್ಯ ನಡುಗನ್ನಡದಲ್ಲಿ ನಮಗೆ ವಿಶೇಷವಾಗಿ ಕಂಡುಬಂದಿದೆ. ಅಕ್ಷರನಿಷ್ಠವಾದದ್ದು, ಅಕ್ಷರಕ್ಕೆ ಮಹತ್ವ ಕೊಡುವ ರೀತಿಯಲ್ಲಿ ವ್ಯಕ್ತಗೊಂಡಂತಹ ಸಾಹಿತ್ಯ ಪ್ರಕಾರ ಹೇಗೆ ಹಳಗನ್ನಡದಲ್ಲಿ ಮೊದಲು ವ್ಯಕ್ತಗೊಂಡಿದೆ ಅಂತ ಹೇಳ್ತೇವೋ ಅದೇ ರೀತಿಯಲ್ಲಿ ಪದವ್ಯಾಪ್ತಿಯ ವಿವರಣೆಯನ್ನು ಕೊಡುವ ಸಂದರ್ಭದಲ್ಲಿ ಅಲ್ಲಿ ಮಾತ್ರಾನಿಷ್ಠವಾದದ್ದು ವ್ಯಕ್ತಗೊಂಡಿದೆ ಅಂತ ಇಟ್ಕೊಳ್ಳಿ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಅನ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆನುತ ತಿರುಕ ಮರಳಿ ನಾಚಿ ಹೋಗುತ್ತಿದ್ದ ಮೊದಲಿನಂತೆ. ಇಲ್ಲಿ ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆನುತ ತಿರುಕ ಮರಳಿ ನಾಚಿ ಹೋಗುತ್ತಿದ್ದ ಮೊದಲಿನಂತೆಯೇ. ಒಂದೊಂದು ಪದಕ್ಕೂ ಒಂದೊಂದು ನಿಲುಗಡೆಯನ್ನು ಮಾಡ್ತಾನೆ ಹೋಗು. ಹಾಗಾಗಿ ಆ ಮಾತ್ರಗಳ ಮೂಲಕ ವ್ಯಕ್ತಗೊಳ್ಳುವಂತಹ ಅನೇಕ ವಿಷಯಗಳು ಸಾಮಾನ್ಯವಾಗಿ ಷಟ್ಪದಿ ಸಾಹಿತ್ಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಷಟ್ಪದಿ 6,000 ಎನ್ನುವಂಥದ್ದು ಒಂದು ಅರ್ಥ. ಷಟ್ಪದಿಗಳು ಒಟ್ಟು 6: ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ತಿಕ. ನಮ್ಮ ಶರೀರದ ಈ ಬೆಳವಣಿಗೆಯ ಕ್ರಮ ಹೇಗಿದೆಯೋ ಅದೇ ಕ್ರಮದಲ್ಲಿಯೇ ಈ ಷಟ್ಪದಿಯ ರಚನೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ಧಕ. ಶರ ಆರಂಭ ಕೇವಲ 2 ಮಾತ್ರೆಯಿಂದ ಮಾತ್ರ ಆರಂಭಗೊಳ್ಳುವಂಥ, ಕುಸುಮ 3 ಮಾತ್ರೆಯಿಂದ ಕೂಡಿರುವಂಥ, ಭೋಗ 4 ಮಾತ್ರೆಯಿಂದ ಕೂಡಿರುವಂಥ, ಭಾಮಿನಿ 3-4 ಮಾತ್ರೆಯಿಂದ ಕೂಡಿರುವಂಥ, ಪರಿವರ್ತಿನಿ 4 ಮಾತ್ರೆ, ವಾರ್ಧಕ 5 ಮಾತ್ರೆಯ ಸಮೂಹ. ಸಾಮಾನ್ಯವಾಗಿ ವಾರ್ಧಕ ಷಟ್ಪದಿಯ ಪ್ರಕಾರವನ್ನೇ ಸಾಂಗತ್ಯ ಎನ್ನುವ ರೀತಿಯಲ್ಲಿ ಯಕ್ಷಗಾನದಲ್ಲಿ ಬಳಸಿದ್ದು ನಮಗೆ ಕಂಡುಬರುತ್ತದೆ. ಯಕ್ಷಗಾನದ ಎಲ್ಲ ಪದ್ಯಗಳು ಕೂಡ ರಚನೆಯಾದದ್ದು ಸಾಂಗತ್ಯದ ಮೂಲಕವೇ ಅನ್ನೋದು ಕಂಡುಬಂದರೂ ಕೂಡ ಮಹಾಭಾರತದ ಕಥನವನ್ನು ಮುಂಡಿಸುವಾಗ ಕುಮಾರವ್ಯಾಸನನ್ನ ಬಳಸಿಕೊಂಡದ್ದು, ಕುಮಾರವ್ಯಾಸನ ಸಾಹಿತ್ಯವನ್ನು ಬಳಸಿಕೊಂಡದ್ದು, ಯಕ್ಷಗಾನದವರು ಬಳಸಿಕೊಂಡದ್ದು ನಮಗೆ ಕಂಡುಬರುತ್ತದೆ. ಈ ಷಟ್ಪದಿ ಎನ್ನುವಂತಹ ಪ್ರಕಾರ ಅದು ಛಂದಸ್ಸಿನ ಪ್ರಕಾರ. ಷಟ್ಪದಿಯಲ್ಲಿ 6 ಪ್ರಕಾರಗಳು. ಈ 3 ಮಾತ್ರ ಒಂದು ಉದಾಹರಣೆ ಕೊಡ್ತೇನೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುತ್ತ ದಡವ ಸೇರಲಿ. 3 ಮಾತ್ರೆಗಳಲ್ಲಿ ದೋಣಿ 3 ಮಾತ್ರೆ, ಸಾಗಲಿ, ದೂರ ಹೋಗಲಿ, ದೂರ ತೀರವ ಸೇರಲಿ ಎನ್ನುವ ರೀತಿಯಲ್ಲಿ ವ್ಯಕ್ತಗೊಂಡದ್ದನ್ನು ನೋಡಿದರೆ 3 ಮಾತ್ರೆಯ ರೀತಿಯಲ್ಲಿ ಅದು ಸಾರ್ಥ ಹೋದದ್ದು ಕಂಡುಬರುತ್ತದೆ. 2 ಮಾತ್ರೆಗಿಂತ ಕಡಿಮೆ ಮಾತ್ರ ಇರೋದು ನಮಗೆ ಕನ್ನಡದಲ್ಲಿ ಕವಿತೆಗಳು ಕಾಣೋದಿಲ್ಲ, ಕಾವ್ಯ ರಚನೆಯಾದದ್ದು ಕಾಣೋದಿಲ್ಲ. ಇವತ್ತಿನ ಕೆಲವು ಹೈಕುಗಳು ಅದೇ ರೀತಿಯಲ್ಲಿ ರಚನೆಯಾದದ್ದು ನಾವು ಕಾಣಬಹುದು. 2 ಮಾತ್ರೆಗಿಂತ ಕಡಿಮೆ ನಾವು ಪದವನ್ನು ಬಳಸಲಿಕ್ಕೆ ಹೋದರೆ ಅದಕ್ಕೊಂದು ಅರ್ಥಕಲ್ಪನೆಯನ್ನು ಕೊಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ.
ಈ ಹಿನ್ನೆಲೆಯಲ್ಲಿ 2 ಮಾತ್ರೆಗಿಂತ ಹೆಚ್ಚು 5 ಮಾತ್ರೆಯವರೆಗೆ ಅದಕ್ಕೂ ವಿಸ್ತಾರವನ್ನು ಕೊಟ್ಟರೆ ಅದು ಕಿವಿಗೆ ಕರ್ಕಶ ಆಗ್ತದೆ ಅಂತ ಛಂದಶಾಸ್ತ್ರಜ್ಞರು ಹೇಳ್ತಾರೆ. ತೀರಾ ವಿಸ್ತಾರವನ್ನು ಕೊಡಬಾರದು. ತೀರಾ ವಿಸ್ತಾರವನ್ನು ಕೊಟ್ಟರೆ ಆ ಪದೌಚಿತ್ಯ ಏನು ಎನ್ನುವಂಥದ್ದನ್ನು ನಾವು ಸಂಪೂರ್ಣ ಕಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ತೀರಾ ವಿಸ್ತಾರವನ್ನು ಕೊಡದೆ ಸಾಮಾನ್ಯ ವಿಸ್ತಾರದ ಪರಿಧಿಯಲ್ಲಿ ಸಾಗಿದಾಗ ಮಾತ್ರ ಕಾವ್ಯಾರ್ಥ ಚಿಂತನವನ್ನು ನಾವು ಮಾಡಲಿಕ್ಕೆ ಸಮರ್ಥರಾಗ್ತೇವೆ. ಇದರ ನಂತರ ನಮ್ಮಲ್ಲಿ ಜನಪದ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಿದೆ. ಬಾಲಕವಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆಯ ಹಸುರು ಬೀಸಿ ಒಯ್ದಾಗ. ಇದು ಜನಪದ ಸಾಹಿತ್ಯದ ಒಂದು ಪ್ರಸಿದ್ಧವಾದಂತಹ ವಚನ ವಿಶೇಷ. ಮಕ್ಕಳಿಲ್ಲದ ಮಡದಿ ಹಾಸ್ಯುಂಡು ಬಾಳೆಯನ್ನು ಎಸೆದಷ್ಟು ಕ್ಷುಲ್ಲಕವಾಗಿ ಬಿಡ್ತಾಳೆ ಎನ್ನುವ ಕಲ್ಪನೆಯನ್ನು ಜನಪದಿಯರು ಕೊಟ್ಟಿದ್ದಾರೆ. ಛಂದೋ ಪ್ರಕಾರದಲ್ಲಿ ಅಂಶಗಣದಿಂದ ಆವೃತವಾದದ್ದು ಅಂತ ನಾನು ಹೇಳ್ತೀನಿ. ಹೇಗೆ ಮಾತ್ರಾನಿಷ್ಠವಾದದ್ದು ಅಕ್ಷರನಿಷ್ಠವಾದದ್ದು ಹೇಗೆ ಇರ್ತದೋ ಅದೇ ರೀತಿಯಲ್ಲಿ ಕೊನೆಯದಾದಂತಹ ಅಂಶನಿಷ್ಠವಾದದ್ದು. ಇಲ್ಲಿ ನಾವು ಎಲ್ಲಿಯೂ ಜೀಕಿ ಹೇಳಬಹುದಿದೆ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆಯತ್ತು ವಿಧಂಗ, ಹೀಗೆ ತೂಗಿಸಿ ತೂಗಿಸಿ ಹೇಳಬಹುದು. ಜೋಜೋಲಾಲಿಯ ಹಾಡುಗಳನ್ನು ಹೇಳಿದಂತೆ ತೊಟ್ಟಿಲಲ್ಲಿ ತೂಗುವ ಮಗುವನ್ನ ನೋಡುತ್ತಾ ಜಾಂಬವರು ಹಾಡನ್ನು ಹೇಳ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಆ ಸನ್ನಿವೇಶವನ್ನು ಬಹಳ ಚೆನ್ನಾಗಿ ತಗೊಳ್ತಾರೆ. ಜೋಜೋ ಲಾಲಿ ಎನ್ನುವಂಥ ಪದವನ್ನು ಸೇರಿಸಿ ಮಗುನಿನ್ನ ಮುಗ್ಧ ಮುಖ ಎಷ್ಟು ಸುಂದರ ನೋಡು, ಈ ಸುಂದರವಾದಂತಹ ಮೊಗವನ್ನು ನೋಡುತ್ತಿರುವಾಗ ಎಲ್ಲ ಕಾಲವನ್ನು ನಾನು ಬೆಳೆದುಬಿಟ್ಟೆ ಅಂತ ಹೇಳಿಕೊಳ್ಳುವ ಆ ಭಾವ ಇದೆ. ಆ ಭಾವ ಪ್ರಕಾರದಲ್ಲಿ ಜಾನಪದ ಸಾಹಿತ್ಯದ ರಚನೆಯಾದದ್ದು ಒಂದು ಕಾಲದಲ್ಲಿ ಶಿಷ್ಟ ಸಾಹಿತ್ಯದಾಗಿರಬಹುದು. ಆದರೆ ಇವತ್ತು ಜಾನಪದ ಜನರ ನಾಲಿಗೆಯ ಮೇಲೆ ಓಡಾಡಿಕೊಂಡಿರುವಂತಹ ಸಾಹಿತ್ಯ ಪ್ರಕಾರ. ಅಂತಹ ಸಾಹಿತ್ಯ ಪ್ರಕಾರವನ್ನು ಛಂದೋಶಾಸ್ತ್ರಜ್ಞರು ಅಂಶ ಗಣಗಳಿಗೆ ಅದನ್ನು ಸೇರಿಸಿದರು. ಇನ್ನೂ ಹಲವು ಪ್ರಕಾರಗಳಿವೆ. ಆದರೆ ಸಮಯದ ಮಿತಿಯಲ್ಲಿ ಮುಗಿಸಬೇಕು ಎನ್ನುವುದರ ಸೂಚನೆ ನನಗಿರುವುದರ ಕಾರಣ ತೀರಾ ವಿಸ್ತಾರವನ್ನೇ ವಿಷಯಕ್ಕೆ ಸಂಬಂಧಪಟ್ಟು ನಾನು ಬಯಸದೆ ಸಮಯದ ಮಿತಿಯಲ್ಲಿ 2 ಮಿನಿಟ್ ಇದೆ, ಅದನ್ನು ಬಳಸಿಕೊಳ್ತೇನೆ ಅಂತ ಹೇಳ್ತಾ, ಯಾಕಂದರೆ ಛಂದಸ್ಸಿನ ಬಗ್ಗೆ ನಾನು ಆಡುವಾಗ ಅದಕ್ಕೊಂದು ಮುಕ್ತಾಯವನ್ನು ಕೊಡಬೇಕು. ಆರಂಭ ಮಾಡಿದಂತೆ ಮುಕ್ತಾಯ ಇರಲಿ. ನಾಂದಂತೆ ತತಃ ಪ್ರವಿಶತಿ ಸೂತ್ರಧಾರ ಅಂತಿದ್ದಾನೆ. ಮಂಗಲಾಚರಣದ ಮೂಲಕವೇ ಪ್ರತಿಯೊಂದು ಕಾವ್ಯವೂ ಕೂಡ, ಸಾಮಾನ್ಯವಾಗಿ ನಾಟಕ ಸಾಹಿತ್ಯ ಕೂಡ ಮಂಗಲಾಚರಣೆಯ ಮೂಲಕ ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಆರಂಭ ಇರುತ್ತದೆ, ಸಂಘರ್ಷ ಇರ್ತದೆ, ಮುಕ್ತಾಯ ಇರ್ತದೆ. ಸಂಘರ್ಷದ ವಿಷಯದ ವಿಶ್ಲೇಷಣೆಯನ್ನು ಮಾಡ್ತಾ ಮಾಡ್ತಾ ಆ ಸಂಘರ್ಷದ ಸಂಗತಿಗಳ ವಿವರಣೆಯನ್ನು ಕೊಟ್ಟಂತೆ ಸಾಗಿ ಮಂಗಲಾಮೃತವಾದದ್ದನ್ನು ವ್ಯಕ್ತಪಡಿಸಬೇಕಾಗಿದೆ. ಹೇಗೆ ಶಬ್ದ ಇಲ್ಲದೆ ಇದ್ದರೂ ಸಂಸಾರ ಇಲ್ಲ ಅಂತ ಹೇಳ್ತೇವೋ ಹಾಗೆ ಛಂದಸ್ಸಿಲ್ಲದೆ ಕಾವ್ಯ ಇಲ್ಲ. ಕಾವ್ಯ ರಸೋಪೇತವಾದದ್ದು ಅಂತ ಅನಿಸಬೇಕು ಅಂತಾದರೆ ಅದಕ್ಕೆ ಛಂದಸ್ಸಿನ ಆವರಣ ಬೇಕೇ ಬೇಕು. ಛಂದಸ್ಸು ಮತ್ತು ಅಲಂಕಾರಗಳಲ್ಲಿ ಬಹಳ ವ್ಯತ್ಯಾಸ ಇದೆ.
ಯಾಕಂದರೆ ಅಲಂಕರಣ ಎನ್ನುವಂತಹದ್ದು ಆಭರಣಗಳನ್ನು ಸೂಚಿಸಿದೆ, ಛಂದಸ್ಸು ಎನ್ನುವಂತಹದ್ದು ಬಂಧವನ್ನು ಸೂಚಿಸಿದೆ. ಆ ಬಂಧದ ಮೂಲಕ ಕಾವ್ಯ ತನ್ನ ಗಟ್ಟಿತನವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅದೇ ರೀತಿ ಬಂಧವಿಲ್ಲದ ಕಾವ್ಯ ಯಾವುದು ಇವೆ ಅಂತ ಕೇಳಿದರೆ ಪ್ರಶ್ನಾರ್ಥಕವಾಗಿದೆ. ನುಡಿಯನ್ನು ನುಡಿಯುವಾಗ, ನುಡಿಯನ್ನು ಆಡಿಕೊಳ್ಳುವಾಗ ನಿರ್ಬಂಧಿತವಾಗಿ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಮನಸ್ಸು ಯೋಚಿಸ್ತಾ ಇದೆ. ನಿರ್ಬಂಧಿತವಾದಂತಹ ನುಡಿಗಳನ್ನು ನಾನು ವ್ಯಕ್ತ ಮಾಡುತ್ತಿದ್ದರೂ ಕೂಡ ಇದು ವ್ಯವಸ್ಥಿತವಾದಂತಹ ನುಡಿಯಾಗಲಿ ಎನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಛಂದಸ್ಸು ಎನ್ನುವಂತಹ ಛಂದೋಬದ್ಧತೆ ಮೇಘದೂತದ ಒಂದು ಸಾಲನ್ನು ಹೇಳಿ ನಾನು ನೆನಪಿದ್ದೆ. ಕಶ್ಚಿತ್ ಕಾಂತ ವಿರಹ ಗುರುಣಾಂ ಸ್ವಾಧಿಕಾರ ಪ್ರಮತ್ತ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಅಧಿಕಾರವನ್ನು ಮರೆತು ವರ್ತಿಸುವಂತಹ ಸನ್ನಿವೇಶ ಬಂದಾಗ, ಯಾರ ಜೊತೆಗೆ ತಾನು ಮಾತನಾಡಲಿ ಎನ್ನುವುದನ್ನು ಯೋಚನೆ ಮಾಡಿದಾಗ ಆತ ಸಾಗುವ ಮೋಡವನ್ನು ನೋಡ್ತಾನೆ. ಆಷಾಢಸ್ಯ ಪ್ರಥಮ ದಿವಸ ಸಾಗುವ ಮೋಡವನ್ನು ನೋಡ್ತಾನೆ. ಮೋಡವನ್ನು ನೋಡ್ತಾ ನೋಡ್ತಾ ತನ್ನ ವಿರಹವನ್ನು ಮೋಡದ ಜೊತೆಗೆ ತೋಡಿಕೊಳ್ತಾನೆ. ತನ್ನ ಮಡದಿ ಅಲಕೆಯಲ್ಲಿರುವ ಅವಳಿಗೆ ಈ ಸಮಾಚಾರವನ್ನು ತಿಳಿಸಬೇಕು ಅಂತಿದೆ, ಹೇಗೆ ಇರುವಂತಹ ಪ್ರಶ್ನೆ ಅವನಲ್ಲಿ ಮೂಡಿದಾಗ ಸಾಗುವ ಮೋಡ ಅಲ್ಲಿ ಸಾಗಿ ತಾನು ಆಡಿದ್ದನ್ನು ಅದು ತಲುಪಿಸಬಹುದು ಎನ್ನುವಂತಹ ಒಂದು ನಿರ್ಣಯವನ್ನು ಮಾಡಿಕೊಂಡು ತನ್ನ ಸಂಪೂರ್ಣ ಕಥಾ ವಿಶೇಷಗಳನ್ನೆಲ್ಲ ಹೇಳ್ತಾ ತನ್ನ ಮಡದಿಗೆ ಇದನ್ನು ತಲುಪಿಸಬೇಕು ಅಂತ ಹೇಳ್ತಾರೆ. ನಾವು ಇದನ್ನೇ ಕಾಂತಾ ಸಂಹಿತ ಅಂತ ಹೇಳ್ತೇವೆ. ಆ ಮಡದಿಗೆ ತಲುಪಿಸುವ ಆ ರೀತಿಯ ಪ್ರಕಾರ ಇದೆಯಲ್ಲ ಖಂಡಕಾವ್ಯದಲ್ಲಿ ರಚನೆ ಮಾಡಿರುವಂತಹ ಇದು ಬಾಹ್ಯ ಪ್ರಪಂಚಿಯಾಗಿ ಬದುಕನ್ನು ಸಾಗಿಸುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾವ್ಯಾತ್ಮಕವಾಗಿ ಅದನ್ನು ರಚಿಸುವಂತಹ ಕಾಳಿದಾಸನ ವಿಶೇಷತೆಯನ್ನು ಆದ ಕೃತಿ ಮಾಧ್ಯಮದ ಮೂಲಕ ತಿಳುವಳಿಕೆ ಸಾಧ್ಯ. ಕನ್ನಡ ಕಾವ್ಯಗಳಲ್ಲೂ ಅಷ್ಟೇ ಕನ್ನಡವನ್ನು ಕತ್ತೂರಿ ಅಂತ ಮುಂದಿನ ಒಂದು ಕಡೆ ಹೇಳಿ, ಜೀವನದ ಸಂತೋಷಮಯವಾದಂತಹ ಸನ್ನಿವೇಶವನ್ನು ಹೇಗೆ ಕಳಿಬೇಕು ಎನ್ನುವುದರ ಬಗ್ಗೆ ಕವಿಯಾದ ಹೇಳಿಕೊಳ್ಳುವಂತಹ ಭಾವ ಸಹಜವಾಗಿದ್ದರೂ ಕೂಡ ಆ ಭಾವದ ಪ್ರಕಟೀಕರಣ ಎನ್ನುವಂಥದ್ದು ಕಲಾತ್ಮಕವಾಗಿದೆ. ಈ ಕಲಾತ್ಮಿಕತೆ ಎನ್ನುವುದನ್ನೇ ಛಂದಸ್ಸು ಅಂತ ಹೇಳಬಹುದು. ಆತ್ಮೀಯರೇ, ಈವರೆಗೆ ನನಗೆ ತಿಳಿದ ಮಟ್ಟದಲ್ಲಿ ತೀರಾ ವಿಸ್ತಾರವಾಗಿ ವಿಷಯವನ್ನು ವಿಸ್ತರಿಸಿ ಹೇಳಬಹುದು. ಆದರೆ ಆದಷ್ಟು ಸಂಕ್ಷೇಪೀಕರಣ ಮಾಡಿ ಈ ವಿಷಯವನ್ನು ಪ್ರಚುರಪಡಿಸುವ ನಿರ್ಧಾರವನ್ನು ಕೈಗೊಂಡಿರುವ ಕಾರಣ ತಿಳಿದ ಮಟ್ಟದಲ್ಲಿ ಒಪ್ಪೋ ತಪ್ಪೋ ಇದನ್ನು ಕೇಳಿದವರು ನಿರ್ಣಯಿಸಬೇಕು. ಅವರ ಅಭಿಪ್ರಾಯದ ನಿರೀಕ್ಷೆಯಲ್ಲಿರುತ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ವಿಜಿ ಗಾಯತ್ರಿಯವರಿಗೆ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸಿ, ಆತ್ಮೀಯರೆನಿಸಿರುವಂತಹ ಗಣ್ಯಮಾನ್ಯರು ಇಲ್ಲಿ ಬಂದಿರುವ ಕಾರಣ ಅವರಿಗೂ ಹೃದಯಪೂರ್ತಿ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ. ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ज्वाला से जलती है आंखों में जिसके दे मिले आराम है, परवाही क्या उसका आरामता से
ಯಾವ